ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ಜಿ-ಬಾಯ್ ನ್ಯೂಸ್ ಟಿವಿಗೆ ಸ್ವಾಗತ. ಜಿಲ್ಲಾಧಿಕಾರಿಗಳಿಂದ ಮನೆ ಮನೆಗೂ ಭೇಟಿ ಅಭಿಯಾನ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಗೆ ಬೈಕ್ ರ್ಯಾಲಿ ಮೂಲಕ ಚಾಲನೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಚಿಂತಾಮಣಿ ತಾಲೂಕು ಆಡಳಿತ ವತಿಯಿಂದ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದ ಬಳಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಜಿ. ಪ್ರಭು ಅವರು ಸ್ವತಃ ತಾವೇ ಬೈಕ್ ಚಲಾಯಿಸುವ ಮೂಲಕ ಬೆಂಗಳೂರು ವೃತ್ತ, ಗಜಾನನ ವೃತ್ತ, ಪಿಸಿಆರ್ ಕಾಂಪ್ಲೆಕ್ಸ್ ವೃತ್ತ ಹಾಗೂ ಚೇಳೂರು ವೃತ್ತ ಸೇರಿದಂತೆ ಕನಪಲ್ಲಿಯವರೆಗೂ ಸಂಚರಿಸಿ ಜನಜಾಗೃತಿ ಮೂಡಿಸಿದರು. ಬಳಿಕ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಸ್ಐಆರ್ ಪ್ರಗತಿ ಪರಿಶೀಲನೆ ನಡೆಸಿ ಎದುರಾಗುತ್ತಿರುವ ಸಮಸ್ಯೆಗಳ ಕುರಿತು ಚರ್ಚಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ಭಾರತೀಯ ಚುನಾವಣಾ ಆಯೋಗ ನಡೆಸುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯು 3 ಹಂತಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದರು. ಅಧಿಕಾರಿಗಳು ಮನೆ ಮನೆಗೂ ಭೇಟಿ ನೀಡಿ ಈಗಾಗಲೇ ಮತದಾರರ ಪಟ್ಟಿಯಲ್ಲಿರುವವರಿಗೆ ಗಣತಿ ನಮೂನೆಗಳನ್ನು ದ್ವಿಪತ್ರಿಯಲ್ಲಿ ವಿತರಿಸಿದ್ದಾರೆ. ಮತದಾರರು ಅಗತ್ಯ ಮಾಹಿತಿಯೊಂದಿಗೆ ಇದನ್ನು ಭರ್ತಿ ಮಾಡಿ ಸಹಿ ಹಾಕಿ ವಾಪಸ್ ನೀಡಬೇಕು. ನಂತರ ಇದನ್ನು ತಂತ್ರಾಂಶದಲ್ಲಿ ಅಳವಡಿಸಲಾಗುತ್ತದೆ. ಸದ್ಯ ಜಿಲ್ಲೆಯಲ್ಲಿ ನಮೂನೆಗಳ ವಿತರಣೆಯಲ್ಲಿ 98% ಪ್ರಗತಿಯಾಗಿದ್ದು, ವಾಪಸ್ ಪಡೆಯುವಲ್ಲಿ 35% ಸಾಧನೆಯಾಗಿದೆ. ಮೊದಲ ಹಂತದಲ್ಲಿ ಮತದಾರರ ಪಟ್ಟಿಯಲ್ಲಿದ್ದು ಸೇರ್ಪಡೆಯಾಗದವರಿಗೆ ನೋಟಿಸ್ ನೀಡಲಾಗುತ್ತದೆ. ಅವರು ಸ್ವಯಂ ಘೋಷಣೆಯೊಂದಿಗೆ ಚುನಾವಣಾ ಆಯೋಗ ನಿಗದಿಪಡಿಸಿರುವ 11ನೇ ದಾಖಲೆಗಳಲ್ಲಿ ಒಂದನ್ನು ನೀಡಿ ಚುನಾವಣಾ ನೋಂದಣಾಧಿಕಾರಿಗಳ ಮುಂದೆ ವಿಚಾರಣೆ ಹಾಜರಾಗಬೇಕಾಗುತ್ತದೆ. ಇದುವರೆಗೂ ಮತದಾರರ ಪಟ್ಟಿಯಲ್ಲಿ ಹೆಸರೇ ಇಲ್ಲದವರಿಗೆ ನಮೂನೆ 6 ನೀಡಲಾಗುತ್ತದೆ. ಅವರು ಕೂಡ ಸ್ವಯಂ ಘೋಷಣೆ ಮತ್ತು ಅಗತ್ಯ ದಾಖಲೆಗಳೊಂದಿಗೆ ನೋಂದಣಾಧಿಕಾರಿಗಳ ಮುಂದೆ ಹಾಜರಾಗಬೇಕಾಗುತ್ತದೆ. 2 ಮತ್ತು 3ನೇ ಹಂತಕ್ಕಿಂತ ಮೊದಲ ಹಂತವು ಅತ್ಯಂತ ಸುಲಭವಾಗಿದ್ದು, ಸಾರ್ವಜನಿಕರು ಹಾಗೂ ಮತದಾರರ ಜಾಗೃತಿ ವಹಿಸಿ ತಪ್ಪದೇ ಗಣತಿ ನಮೂನೆಗಳನ್ನು ಪಡೆದು ಭರ್ತಿ ಮಾಡಿ ಅಧಿಕಾರಿಗಳಿಗೆ ವಾಪಸ್ ನೀಡುವ ಮೂಲಕ ಸಹಕರಿಸಬೇಕೆಂದು ಜಿಲ್ಲಾಧಿಕಾರಿ ಜಿ. ಪ್ರಭು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಸೇರಿದಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿದೆ, ಚುನಾವಣಾ ಆಯೋಗ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸಮಗ್ರ ಪರಿಷ್ಕರಣೆ ಏನಿದೆ, ಈ ಪರಿಷ್ಕರಣೆಯನ್ನು 13 ರಾಜ್ಯಗಳಲ್ಲಿ ಪ್ರಾರಂಭ ಮಾಡಿದ ಮೇಲೆ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಪ್ರಾರಂಭ ಮಾಡಿದ ಮೇಲೆ ವಿದ್ಯುಕ್ತವಾಗಿ ಕಳೆದ 30ನೇ ತಾರೀಕು ನಾವು ಮನೆ ಮನೆಗೆ ಭೇಟಿ ಕೊಡುವಂಥ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ. ತಮಗೆಲ್ಲ ಗೊತ್ತಿದೆ, SIRನಲ್ಲಿ 3 ರೀತಿ ಒಬ್ಬ ಮತದಾರ ತನ್ನ ಮತದಾನವನ್ನು ನೋಂದಣಿ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. 3 ಹಂತದಲ್ಲಿ. ಮೊದಲನೇ ಹಂತದಲ್ಲಿ ಗಣತಿ ನಮೂನೆ, ಏನೀಗ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೀವಿ, ಗಣತಿ ನಮೂನೆಗಳನ್ನು ನಾವೇ ಪ್ರಿಂಟ್ ಮಾಡಿ ಯಾರು ನಮ್ಮ ಮತದಾರರ ಪಟ್ಟಿನಲ್ಲಿ ಆಲ್ರೆಡಿ ಇದ್ರು ಅಂತ ಎಲ್ಲ ಮತದಾರರಿಗೆ ಮನೆ ಬಾಗಿಲಿಗೆ ನಾವೇ ದ್ವಿಪ್ರತಿನಲ್ಲಿ ಗಣತಿ ನಮೂನೆಗಳನ್ನು ಸಲ್ಲಿಸುವಂಥದ್ದು. ಆ ಕೆಲಸ ಸಲ್ಲಿಸಿ ಅವರಿಂದ ಬರೀ ಒಂದು ಗಣತಿ ನಮೂನೆಯ ಕೆಲವು ಮಾಹಿತಿಗಳನ್ನು ಅವರಿಂದ ಮಾಹಿತಿಯನ್ನು ಪಡೆದು ಅವರ ಸಹಿಯೊಂದಿಗೆ ಅದನ್ನು ಹಿಂಪಡೆಯೋದು, ನಂತರ ಅದನ್ನು ತಂತ್ರಾಂಶದಲ್ಲಿ ಅಳವಡಿಸ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ವಿತರಣೆಯಲ್ಲಿ ಈಗಾಗಲೇ 98.16% ವಿತರಣೆಯನ್ನು ನಾವು ಮಾಡಿದ್ದೀವಿ. 100 ಮತದಾರರಲ್ಲಿ 98.16 ಮತದಾರರಿಗೆ ಈಗಾಗಲೇ ಅವ್ರ ಮನೆ ಬಾಗಿಲಿಗೆ ಈ ನಮೂನೆಗಳನ್ನು ತಲುಪಿಸಿದ್ದೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆ ತಲುಪಿಸಿರೋ ನಮೂನೆಗಳನ್ನು ಸ್ವೀಕಾರ ಮಾಡಿ ಅದನ್ನು ಅಳವಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅದು ಅಳವಡಿಸಿದ್ರೆ ಅದು ಕರಡು ಮತದಾರರ ಪಟ್ಟಿನಲ್ಲಿ ಬಂದ್ಬಿಡುತ್ತೆ. ಇದು ಮೊದಲನೇ ವಿಧಾನ. ಸೊ ಈ ಅಳವಡಿಸುವಂಥ ಕೆಲಸದಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ಅದಕ್ಕೆ ಸಾಕಷ್ಟು ಇದಕ್ಕೆ ಈ SIRನಲ್ಲಿ ಎಲ್ಲ ಭಾಗಿದಾರರು, ಅದು ಪ್ರಮುಖವಾಗಿ ಮತದಾರರಿರ್ಬೋದು, ಚುನಾವಣಾ ಪಕ್ಷಗಳಿರ್ಬೋದು, ಅವರ ಪ್ರತಿನಿಧಿಗಳಾಗಿ BLA 1, BLA 2ಗಳಿರಬಹುದು, ಚುನಾವಣಾ ಪ್ರಕ್ರಿಯೆಯಲ್ಲಿ ಈ SIR ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತುಂಬ ಪರಿಶ್ರಮ ಆಗ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಇಲಾಖೆಗಳ ಸಿಬ್ಬಂದಿ ವರ್ಗದವರು, ಅಧಿಕಾರಿ ಬಂಧುಗಳು ಎಲ್ಲರೂ ಇರಬಹುದು, ಮಾಧ್ಯಮ ಸನ್ಮಿತ್ರರಿರ್ಬೋದು, ಹೃದಯ ಭಾಗವಾಗಿರ್ತಕ್ಕಂಥ ಮತದಾರರಿರ್ಬೋದು. ಸೊ
ಈಗ 35% ರೀಚ್ ಆಗಿದ್ದೀವಿ. 35.45% ಇಲ್ಲಿವರೆಗೆ ನಾವು ಡಿಜಿಟೈಸ್ ಮಾಡಿದ್ದೀವಿ. ಇದು ಮೊದಲನೇ ಹಂತ. ಈ ಹಂತದಲ್ಲಿ ಯಾರ್ಯಾರು ಸೇರ್ಪಡೆ ಆಗೋದಿಲ್ವೋ ಅವರಿಗೆ ಎರಡನೇ ಹಂತವಾಗಿ ಅಂತ ಎಲ್ಲರಿಗೂ ಕೂಡ ನೋಟಿಸನ್ನು ನಾವು ಕೊಡ್ತೀವಿ. ಆ ಹಂತದಲ್ಲಿ ನೋಟಿಸ್ ಕೊಟ್ಟ ಮೇಲೆ ಆ ನೋಟಿಸ್ಗೆ ಅವರು ಉತ್ತರ ಕೊಡೋದ್ರ ಜೊತೆಗೆ ಒಂದು ಡಿಕ್ಲರೇಷನ್, ಒಂದು ಘೋಷಣಾ ಪತ್ರ ಕೊಡಬೇಕು. ಮತ್ತೆ 11 ದಾಖಲೆಗಳು ಏನು ಚುನಾವಣಾ ಆಯೋಗ ನಿಗದಿಪಡಿಸಿದೆ ಆ ದಾಖಲೆಗಳಲ್ಲಿ ಒಂದು ದಾಖಲೆಯನ್ನು ಕೊಡಬೇಕು. ಚುನಾವಣಾ ನೋಂದಣಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ಅದಾದ್ಮೇಲೆ ಅವರು ಮತದಾರರ ಪಟ್ಟಿನಲ್ಲಿ ನೋಂದಣಿ ಆಗ್ತಾರೆ. ಇದು ಎರಡನೇ ವಿಧಾನ. ಮೂರನೇ ವಿಧಾನ, ಈ ಎರಡನೇ ವಿಧಾನ ಸ್ಟಾರ್ಟ್ ಆಗುವಂತದ್ದು ಆಗಸ್ಟ್ 5ನೇ ತಾರೀಕಿಂದ. ಮೂರನೇ ವಿಧಾನ, ಹೊಸದಾಗಿ ಯಾರು ಮತದಾರರ ಪಟ್ಟಿನಲ್ಲಿ ಸೇರ್ಪಡೆ ಆಗಬೇಕು ಅಂತ ಅಂದ್ಕೊಳ್ತಾರೆ, ನಾವು ನೋಟಿಸ್ ಕೊಡೋದಿಲ್ಲ. ಈಗ ನಾವು ನೋಟಿಸ್ ಯಾರಿಗೆ ಕೊಡ್ತೀವಿ, ಆಲ್ರೆಡಿ ಮತದಾರರ ಪಟ್ಟಿನಲ್ಲಿ ಇರೋರಿಗೆ ಮಾತ್ರ ಕೊಡ್ತೀವಿ. ಈ ಗಣತಿ ನಮೂನೆನ ನಮ್ಗೆ ಹಿಂದಿರುಗಿಸದೇ ಇದ್ರೆ ಅಂತವರಿಗೆ ಕೊಡ್ತೀವಿ. ಮತದಾರರ ಪಟ್ಟಿನಲ್ಲೇ ಇಲ್ಲ, ಈ ಹೊಸದಾಗಿ 18 ವರ್ಷ ತುಂಬಿರೋ ಅಂತವ್ರು ಅಥವಾ ಇದುವರೆಗೂ ಮತದಾರರ ಪಟ್ಟಿನಲ್ಲೇ ಬಂದಿಲ್ಲ ಅಂತಕ್ಕಂಥವ್ರಿಗೆ ಮೂರನೇ ವಿಧಾನ ಇದೆ. ಆ ಮೂರನೇ ವಿಧಾನನೂ ಕೂಡ ಅದೇ ದಿನಾಂಕದಂದು 5/8ರಿಂದನೇ ಆ ವಿಧಾನನೂ ಕೂಡ ಪ್ರಾರಂಭ ಆಗುತ್ತೆ. ಅದು ಹೊಸದಾಗಿ ನಮೂನೆ 6 ಕೊಡುವಂತದ್ದು. ಆ ಹೊಸದಾಗಿ ನಮೂನೆ 6 ಕೊಡಬೇಕಾದ್ರೂ ಡಿಕ್ಲರೇಷನ್ ಕೊಡಬೇಕು, ದಾಖಲೆಗಳನ್ನ ಕೊಡಬೇಕು, ಪ್ಲಸ್ ನಮೂನೆ 6 ಕೊಡಬೇಕು. ಸೊ ಈ ಎರಡು ವಿಧಾನ ಏನಿದೆ, ಆ ಎರಡು ವಿಧಾನಕ್ಕೆ ದಾಖಲೆಗಳು, ವಿಚಾರಣೆ, ಪ್ರತ್ಯೇಕ ನಮೂನೆಗಳನ್ನೆಲ್ಲ ಕೊಡಬೇಕಾಗಿರೋದ್ರಿಂದ ಈ ಗಣತಿ ವಿಧಾನ ಏನಿದೆ ಈಗ ನಾವು ಮಾಡ್ತಾ ಇದ್ದೀವಿ, ಇದು ಬಹಳ ಸುಲಭವಾದಂತ, ಮತದಾರರು ತಮ್ಮ ಮತದಾನದ ಹಕ್ಕನ್ನು ನೋಂದಾಯಿಸಿಕೊಳ್ಳಿಕ್ಕೆ, ಕರಡು ಮತದಾರರ ಪಟ್ಟಿನಲ್ಲಿ ಜಾಗ ಪಡೀಲಿಕ್ಕೆ ಅತ್ಯಂತ ಸರಳವಾದ ವಿಧಾನ ಆಗಿರೋದ್ರಿಂದ ನಾವು ಈ ಜಾಗೃತಿ ಕಾರ್ಯಕ್ರಮಗಳನ್ನು, ಅರಿವು ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಜಿಲ್ಲಾ ಹಂತದಲ್ಲಿ, ತಾಲೂಕು ಹಂತದಲ್ಲಿ, ಗ್ರಾಮ ಹಂತದಲ್ಲಿ, ಮತಗಟ್ಟೆ ಹಂತದಲ್ಲಿ 4 ಹಂತದಲ್ಲೂ ಕೂಡ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ನಮ್ಮ ERO ಅವರಾಗಲಿ, AERO ಅವರು, ಇಬ್ಬರು AEROಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಜೊತೆಗೆ ಆಯುಕ್ತರಿದ್ದಾರೆ. ಇಡೀ ಸ್ವೀಪ್ ಆಕ್ಟಿವಿಟಿ ಗ್ರಾಮೀಣ ಭಾಗದಲ್ಲಿ BLOಗಳಿಗೆ ಸಹಕಾರ ಕೊಡುವಂಥದ್ದು, ಈ ಸ್ವೀಪ್ ಆಕ್ಟಿವಿಟಿ ಇವನ್ನೆಲ್ಲ ನೋಡಲಿಕ್ಕೆ ನಮ್ಮ EO ಅವರು ಕೂಡ ನೇತೃತ್ವವನ್ನು ವಹಿಸಿ ನೋಡ್ತಾ ಇದ್ದಾರೆ. ಇದ್ರ ಜೊತೆಗೆ ನೋಡಲ್ ಅಧಿಕಾರಿಗಳಾಗಿ CDPO ಅವರಿದ್ದಾರೆ, BEO ಅವರಿದ್ದಾರೆ. ಈಗ ನಾನು ಈಗ ತಾನೇ ಕೇಳ್ಪಟ್ಟೆ, BRCಗಳು, CRPಗಳು ಒಂದು ರೀತಿ ನಮ್ಮೆಲ್ಲರ ಜವಾಬ್ದಾರಿ ಅನ್ನೋ ಭಾವನೆಯಲ್ಲಿ ತಾವೆಲ್ಲ ಈ ತಾಲೂಕಿನಲ್ಲಿ ಮತದಾರದ ಈ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಹಾಗಾಗೇನೆ ಈ ಭಾವನೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಕೆಲಸ ಆಗ್ತಾ ಇರೋದ್ರಿಂದನೇ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿದೆ. ನಿನ್ನೆ ರಾಜ್ಯ ನಮ್ಮ ಚುನಾವಣಾ ಆಯೋಗದ ಪ್ರತಿನಿಧಿಗಳಾಗಿ ಏನು CEO ಅವರು ನಮ್ಮ ರಾಜ್ಯದಲ್ಲಿದ್ದಾರೆ, ಅನ್ಬುಕುಮಾರ್ ಸರ್, ಹಿರಿಯ IAS ಅಧಿಕಾರಿಗಳು ಸರ್ ಕೂಡ ನಮ್ಮ ಜಿಲ್ಲೆಯ ಪ್ರಗತಿ ಮತ್ತೆ ಕ್ಷೇತ್ರ ಪರಿಶೀಲನೆ ಇವೆಲ್ಲವಕ್ಕೂ ಕೂಡ ಬಂದಿದ್ರು. ಇನ್ನೊಂದಷ್ಟು ವಿಶೇಷವಾಗಿ ಚಿಂತಾಮಣಿನಲ್ಲಿ ನಮ್ಮ BLOಗಳು, ಅದರಲ್ಲೂ ನಗರ ಭಾಗದಲ್ಲಿ BLOಗಳು ಇನ್ನೊಂದಷ್ಟು ಸಾಕಷ್ಟು ಪರಿಶ್ರಮವನ್ನು ಹಾಕಿ ಕೆಲಸ ಮಾಡ್ತಾ ಇದ್ರು ಕೂಡ ಇನ್ನೊಂದಷ್ಟು ವೇಗವನ್ನು ಪಡ್ಕೊಳ್ಬೇಕಾಗುತ್ತೆ. ಜಿಲ್ಲೆಯ ಸರಾಸರಿಗಿಂತ ಸ್ವಲ್ಪ ಚಿಂತಾಮಣಿನಲ್ಲಿ ಕಡಿಮೆ ಇರ್ತಕ್ಕಂಥದ್ದು. ಹಾಗಾಗಿನೇ ಇವತ್ತು ಈ ಜಾಥಾ, ಅರಿವು ಮೂಡಿಸ್ತಕ್ಕಂಥದ್ದು, ಬೈಕ್ ರ್ಯಾಲಿ ಇವನ್ನೆಲ್ಲ ಇಟ್ಕೊಂಡಿದ್ದಾರೆ ತಾಲೂಕು ಆಡಳಿತದ ವತಿಯಿಂದ. ಸೊ ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ. ಮತದಾರರಿಗೆ ಮಾಹಿತಿ ಕೊಡುವಂಥದ್ದು, ಅರಿವು ಮೂಡಿಸ್ತಕ್ಕಂಥದ್ದು ಒಂದು ಭಾಗ ಆದರೆ, ಮತದಾನದ ಪ್ರಕ್ರಿಯೆಯಲ್ಲಿ ಏನು ನಾವು ನೇರವಾಗಿ ಭಾಗಿಗಳಾಗಿದ್ದೀವಿ, ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ನಾವು ಜಾಗೃತಿ ತಗೊಳ್ಳೋದು ಬಹಳ ಮುಖ್ಯ. ನಾವು ಸಂಕಲ್ಪ ಮಾಡಬೇಕಾಗಿದೆ, ಈ ಗಣತಿ ನಮೂನೆಯಲ್ಲೇ ಕನಿಷ್ಠ 90% ನಾವು ಇವಾಗಲೇ ಎಲ್ಲ ಗಣತಿ ನಮೂನೆಗಳನ್ನು ಹಿಂಪಡೆದು ಅವರನ್ನು ನೋಂದಾಯಿಸ್ತೀವಿ ಅಂತೇಳಿ. ಈ ಹೋದಂಥ ಸಂದರ್ಭದಲ್ಲಿ 4 ಕ್ಯಾಟಗರಿ ಇದೆ. A ಅಂದರೆ ಆಬ್ಸೆಂಟಿ, S ಅಂದರೆ ಶಿಫ್ಟೆಡ್, D ಅಂದರೆ ಡೂಪ್ಲಿಕೇಟ್, ಇನ್ನೊಂದು D ಅಂದರೆ ಡೆತ್. ಈ 4 ಕ್ಯಾಟಗರಿಗಳಲ್ಲಿ ಯಾರಾದರೂ ನಾವು ಮನೆಗೆ ಹೋದಂಥ ಸಂದರ್ಭದಲ್ಲಿ ಶಿಫ್ಟೆಡ್ ಆಗಿದ್ದಾರೆ, ಯಾವುದೋ ಊರಿನಿಂದ ಯಾವುದೋ ಒಂದು ಕೆಲಸಕ್ಕೆ ಅಂತೇಳಿ ಇಡೀ ಕುಟುಂಬ ಬಂದಿತ್ತು, ಮುಗೀತು, 3-4 ವರ್ಷದಿಂದನೇ ಅವ್ರು ಖಾಲಿ ಮಾಡಿ ಹೋಗ್ಬಿಟ್ರು, ಅವ್ರಿಲ್ಲ ಅಂಥವ್ರಿದ್ದಾರೆ. ಆಬ್ಸೆಂಟಿ ವೋಟರ್ಸ್, ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಪಕ್ಕದ ಮನೆಯವ್ರಿಗೂ ಗೊತ್ತಿಲ್ಲ, ಹಿಂದೆ ಯಾವಾಗೋ ಇದ್ರು, ಈಗಿಲ್ಲ ಅವರು. ಅದು 2ನೇ ಕ್ಯಾಟಗರಿ. 3ನೇದು ಡೆತ್, ಮರಣ ಹೊಂದಿದ್ದಾರೆ ಆದರೆ ಇನ್ನೂ ಮತದಾರರ ಪಟ್ಟಿನಲ್ಲಿ ಅವ್ರ ಹೆಸರಿದೆ. 4ನೇದು ಹಳ್ಳಿನಲ್ಲೂ ಮತದಾನ ಇಟ್ಕೊಂಡಿದ್ದಾರೆ, ಟೌನ್ನಲ್ಲೂ ಕೂಡ ಮತದಾನ ಇಟ್ಕೊಂಡಿದ್ದಾರೆ, ಡೂಪ್ಲಿಕೇಟ್. 2 ಭಾಗಗಳಲ್ಲಿ 2 ಕಡೆಗಳಲ್ಲಿ ತಮ್ಮ ಮತದಾನಗಳನ್ನು ಇಟ್ಕೊಂಡಿದ್ದಾರೆ.
ಈ ಪಟ್ಟಿ ನೀವು ಗಣತಿ ಫಾರ್ಮ್ ಕೊಟ್ಟ ಮೇಲೆ ವಾಪಸ್ ಕೊಡಲಿಲ್ಲ ಅಂದರೆ ಫಸ್ಟ್ ಅವ್ರು ಈ ಪಟ್ಟಿನಲ್ಲಿ ಇದ್ದಾರಾ, ಈ ಕ್ಯಾಟಗರಿನಲ್ಲಿ 4ರಲ್ಲಿ ಮತದಾರ ಇದ್ದಾರಾ ಅಂತ ನೋಡ್ಕೋಬೇಕು. ಇದ್ರೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಫೈಲನ್ನು ಮಾಡಿ, ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ತಗೋಬೇಕು ಅಥವಾ ಅವರ ಕುಟುಂಬ ಸದಸ್ಯರ ಹೇಳಿಕೆಗಳನ್ನು ತಗೋಬೇಕು. ಶಿಫ್ಟೆಡ್ ಆಗಿದ್ರೆ ಸುತ್ತ ಮಹಜರ್ ಮಾಡಿ 5 ಜನ ಸುತ್ತಮುತ್ತಲಿನ ಅಕ್ಕಪಕ್ಕದ ಮನೆಯವರ ಹೇಳಿಕೆಗಳನ್ನು ಪಡೆದು ನೈಜವಾಗಿ ಅವ್ರು ಇಲ್ಲಿ ಇಲ್ಲ ಅನ್ನೋದನ್ನ ಖಾತ್ರಿಪಡಿಸ್ಕೊಂಡು ತಾವು ದಾಖಲೀಕರಣ ಮಾಡ್ಕೋಬೇಕು. ಆಬ್ಸೆಂಟಿ ಇದ್ರು ಅದನ್ನೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡೂಪ್ಲಿಕೇಟ್ ಇದ್ರೆ ಅವರು ಇಲ್ಲಿ ಕೊಡೋದೇ ಇಲ್ಲ. ಸೊ ಈಗ ಇವ್ರದ್ದು ಆಲೆ ಇಂಥ ಮತಗಟ್ಟೆನಲ್ಲಿ ಮತದಾನ ಇರೋದ್ರಿಂದ ಅವರು ಕೊಡದೆ ಇಲ್ಲಿ ನಮೂನೆಯನ್ನು ಹಿಂದಿರುಗಿಸಿಲ್ಲ ಅನ್ನೋದನ್ನ ನೀವು ಉಲ್ಲೇಖ ಮಾಡಿ ಅದಕ್ಕೂ ಕೂಡ ಒಂದು ಮಹಜರ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕೈ ಬಿಡೋ ಅಂತ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಸ್ಪಷ್ಟವಾದಂಥ ಉತ್ತರಗಳು ನಮ್ಮ ಹತ್ರನೇ ಇರಬೇಕಾಗುತ್ತೆ. ಆ ಎಲ್ಲ ಕೆಲಸವನ್ನ ನಾನು ಅದಕ್ಕೆ ಹೇಳಿದೆ, ಸ್ವೀಪ್ ಆಕ್ಟಿವಿಟಿ ಬರೀ ನಾಗರಿಕರಿಗೆ ಅರಿವು ಮೂಡಿಸೋದು ಅಷ್ಟೇ ಅಲ್ಲ, ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ನಮಗೂ ಕೂಡ ಇದು ಒಂದು ರೀತಿ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋವಂಥದ್ದು, ಅಪ್ಡೇಟ್ ಮಾಡ್ಕೊಳ್ಳೋವಂಥದ್ದು, ಮಾಹಿತಿಗಳನ್ನು ಇಟ್ಕೊಂಡು ಕೆಲಸ ಮಾಡುವಂಥದ್ದು ಇದೆಲ್ಲ ಕೂಡ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನಾಗಲೇ ಹೇಳಿದೆ, ಈ ಸ್ವೀಪ್ ಆಕ್ಟಿವಿಟಿ ಆದಮೇಲೆ ಮುಂದಿನ 1 ವಾರದಲ್ಲಿ ತಾವೆಲ್ಲ ಮತ್ತೆ ಮೊದಲನೇ ಹಂತದಲ್ಲಿ ಗಣತಿ ಹಂತದಲ್ಲಿ ಕೆಲಸ ನೀವು ಮಾಡಲಿಲ್ಲ ಅಂದರೆ ಅದು ಯಾರೇ ಇರಲಿ 2ನೇ ಹಂತದಲ್ಲಿ ತಾವೇ ಮಾಡಬೇಕಾಗುತ್ತೆ. ಈ ಎಂಟೈರ್ ಪ್ರೋಸೆಸ್ಸು ಒಂದು ಮತಗಟ್ಟೆಗೆ ಯಾರು ಅಪಾಯಿಂಟ್ ಆಗಿದ್ದಾರೆ, ಸೂಪರ್ವೈಸರ್ಸ್ ಯಾರು ಅಪಾಯಿಂಟ್ ಆಗಿದ್ದಾರೆ, ನೋಡಲ್ ಆಫೀಸರ್ ಯಾರು ಅಪಾಯಿಂಟ್ ಆಗಿದ್ದಾರೆ, AEROಗಳು ಯಾರು ಅಪಾಯಿಂಟ್ ಆಗಿದ್ದಾರೆ, ERO ಯಾರು ಅಪಾಯಿಂಟ್ ಆಗಿದ್ದಾರೆ, ಇಷ್ಟೇ ಜನದ ಜವಾಬ್ದಾರಿ. ಹಾಗಾಗಿ ತಾವು ಈ ಹಂತದಲ್ಲಿ ಸುಲಭವಾಗಿ ಮಾಡಲಿಲ್ಲ ಅಂದರೆ ಮುಂದಿನ ಹಂತಗಳಲ್ಲಿ ಮನೆಗೆ ಹೋಗಿ ನೋಟಿಸ್ ಕೊಡಬೇಕು, ಅವ್ರ ಹತ್ರ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಬೇಕು, ಅವ್ರನ್ನ ವಿಚಾರಣೆ ಕರ್ಕೊಂಡು ಹೋಗಬೇಕು. ಈ ನಿಮ್ಮ ಜವಾಬ್ದಾರಿ 4 ಪಟ್ಟು ಜಾಸ್ತಿಯಾಗಿ ಹೋಗ್ಬಿಡುತ್ತೆ. ಈಗ 5 ನಿಮಿಷದಲ್ಲಿ ಆಗೋ ಕೆಲಸ ಮುಂದೆ 2 ಗಂಟೆ ಆದರೂ ಒಬ್ಬೊಬ್ಬರಿಗೆ ನೀವು 1 ಅವರ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಇದು ಮಾಡೋದು ಬೇಡ ಅಂತಾನೆ ನಾವು ಈಗ ತಮಗೆ ಎಲ್ಲ BLOಗಳಿಗೂ ಅರಿವನ್ನು ಮೂಡಿಸಿ, ನಾಗರಿಕರಿಗೂ ನೀವು ಅರಿವನ್ನು ಮೂಡಿಸಿ, ನಾಗರಿಕರಿಗೂ ಕೂಡ ಬಹಳ ಸುಲಭವಾದಂಥ ವಿಧಾನ ಇದು ನೋಂದಣಿ ಮಾಡ್ಕೊಳ್ಳಿಕ್ಕೆ. ಅವ್ರಿಗಿಂದ ಯಾವ ದಾಖಲೆನೂ ನಾವು ಕೇಳಲ್ಲ. ಅವರು ಎಲ್ಲಿ 2002ರಲ್ಲಿ ಎಲ್ಲಿದ್ರು ಏನು ಅಂತೇಳಿ ನಾವೇ ಮಾಹಿತಿ ಕೊಡ್ತೀವಿ. ಅವ್ರು ಜಸ್ಟ್ ಫಿಲ್ ಮಾಡಿ ಒಂದು ಸಿಗ್ನೇಚರ್ ಹಾಕಿ ಆ ನಮೂನೆನ ಮಾತ್ರ ನಮ್ಗೆ ವಾಪಸ್ ಕೊಡುವಂಥದ್ದು. ಸಾಕಷ್ಟು ಕಡೆಗಳಲ್ಲಿ ಸೂಚನೆ ಕೊಟ್ಟಿದ್ದೀವಿ. ನಾಗರಿಕರಿಗೆ ಅದನ್ನ ಇನ್ನೂ ಸರಳೀಕರಣಗೊಳಿಸೋದಕ್ಕಾಗಿ ಈಗ ಮೊದಲನೇ ಹಂತದಲ್ಲಿ ಯಾರ್ಯಾರು ಮತದಾರರ ಪಟ್ಟಿನಲ್ಲಿ ಬರ್ತಾರೆ ಅವ್ರಿಗೆ ಯಾವುದು ದಾಖಲೆ ಬೇಕಾಗಿಲ್ಲ ಗಣತಿ ನಮೂನೆ ಆಧಾರದ ಮೇಲೆ. ಯಾರ್ಯಾರು ಬರಲ್ಲ ಅಂಥವ್ರಿಗೆಲ್ಲ ನಾವೇ ಫೆಸಿಲಿಟೇಟ್ ಮಾಡಿಕೊಟ್ಟು ಅವರಿಗೆ ಶಾಶ್ವತ ನಿವಾಸಿ ದೃಢೀಕರಣ ಪತ್ರ ಅಂತೇಳಿ ಅದನ್ನ ಕೊಡೋದಕ್ಕೂ ಕೂಡ ಈಗ ಎನೇಬಲ್ ಮಾಡಿಕೊಟ್ಟಿದ್ದಾರೆ. ಸೊ ಈಗಲೇ ನಾವು ಅದನ್ನ ಮಾಹಿತಿ ಕೊಟ್ಟರೆ ಸುಮ್ಮನೆ ಅವಶ್ಯಕತೆ ಇಲ್ದಿದ್ರು ಎಲ್ಲರೂ ಬಂದು ರಶ್ ಮಾಡ್ತಾರೆ ಅಂತೇಳಿ ನಾವು ಅದನ್ನ ನಂತರದ ಹಂತದಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮುಂದಿನ ದಿನಗಳಲ್ಲಿ ಕಂದಾಯ ಇಲಾಖೆಯಿಂದ ಅದನ್ನು ನಾವು ಮಾಡ್ತೇವೆ. ನಗರ ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲಿ ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸ್ಬೋದು. ಆ ಇಲಾಖೆಗಳಿಗೂ ಕೂಡ ಈಗಾಗಲೇ ಸೂಚನೆ ಇದೆ. ಅರ್ಜಿಗಳು ಎಲ್ಲೇ ಸಲ್ಲಿಸಿದ್ರು ಕೂಡ ಅದಕ್ಕೆ ಆ ಸರ್ಟಿಫಿಕೇಟ್ನ ಕೊಡೋ ಕೆಲಸವನ್ನು ತಹಸೀಲ್ದಾರ್ ಹಂತದಲ್ಲಿ ಅದನ್ನು ಮಾಡ್ತಾರೆ. ಯಾರ್ಯಾರಿಗೆ ಕೊಡಬೇಕು ಅದನ್ನು ನಾವೇ ಫೆಸಿಲಿಟೇಟ್ ಮಾಡಿಕೊಡ್ತೀವಿ. ಉದ್ದೇಶ ಇಷ್ಟೇ, ನೈಜವಾಗಿ ಅರ್ಹ ಮತದಾರ ಭಾರತೀಯ ನಾಗರಿಕ ಅವನು ಈ ಮತದಾನ ಪ್ರಕ್ರಿಯೆಯಿಂದ ಹೊರಗುಳಿಬಾರ್ದು. ಅರ್ಹರೆಲ್ಲರೂ ಕೂಡ ಮತದಾರರ ಪಟ್ಟಿನಲ್ಲಿ ಸೇರಬೇಕು ಅಂತೇಳಿ. ಅದೇ ರೀತಿ ಇಲ್ಲಿನ ಪೌರತ್ವ ಇಲ್ಲದಲೇ ಯಾರು ಅನರ್ಹರಾಗಿದ್ದಾರೆ ಅಥವಾ ಮತದಾರರಾಗಿ ನೋಂದಣಿ ಆಗಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂಥವ್ರನ್ನ ಯಾವುದೇ ಕಾರಣಕ್ಕೂ ನಾವು ಸೇರಿಸಬಾರ್ದು ಅನ್ನೋದು ಕೂಡ ಈ 2 ಆಯಾಮಗಳಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆಲ್ ದ ವೆರಿ ಬೆಸ್ಟ್. ಎಲ್ಲ ಒಳ್ಳೆ ಅದರದಾದಂಥ ಮತದಾರರ
ಜಿಲ್ಲಾಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ಪ್ರದೀಪ್ ಈಶ್ವರ್